ಮಾವ, ಮೊನ್ನೆ ಪಾರ್ಟಿಲಿ ಏನಾದ್ರೂ ಗಮನಿಸಿದ್ರ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನೇನಾದ್ರೂ ನೋಡಿದ್ಯಾ? ಹ್ಞೂ ಮಾವ, ಅದನ್ನೇ ತೋರ್ಸೋಣ ಅಂತ ಬಂದೆ. ಪಾರ್ಟಿಲಿ ಯಾರೋ ಪರಿಚಯ ಇಲ್ದಿರೋರ್ನ ನೋಡ್ದಂಗಾಯ್ತು. ಅದಕ್ಕೆ ಫುಟೇಜ್ ಚೆಕ್ ಮಾಡ್ದೆ. CCTV ಎಲ್ಲಿದೆ ಅಂತ ಗೊತ್ತಿದ್ದೆ ಹುಷಾರಾಗಿ ಓಡಾಡಿದಾಳೆ. ಅಂದ್ರೆ ಇದೆಲ್ಲ ಯಾರೋ ಗೊತ್ತಿದ್ದೇ ಮಾಡಿದ್ದು ಅಂತೀರಾ? ಹಾಗೆ ಇನ್ನೊಂದು ವಿಚಾರ ಮಾವ, ಅಲ್ಲೋಡಿ, ಭಾರ್ಗವಿನು ಯಾರನ್ನೂ ಹುಡುಕ್ತಿರೋ ಹಾಗೆ ಓಡಾಡ್ತಿದ್ದಾಳೆ. ಆ ಭಾರ್ಗವಿಗೂ ಅನಾಮಿಕ ವ್ಯಕ್ತಿಗೂ ಏನಾದ್ರು ಸಂಬಂಧ ಇರೋದಾ ಮಾವ? ವಾವ್, ಕುರಿ ತಾನಾಗೆ ಬಂದು ಹಳ್ಳಕ್ ಬೀಳ್ತಿದೆ. ನಿಂತ್ಕೋ. ಮೆಹಂದಿ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಮಾವ, ನೀವ್ ಹೇಳ್ದ ಹಾಗೆ ನಾನು ಸುಮ್ಮನೆ ಇದ್ದೆ. ಫಂಕ್ಷನ್ ಅಲ್ಲಿ ನನ್ ಪಾಡಿ ನಾನು ಕೆಲಸ ಮಾಡ್ತಿದ್ದೆ. ಅದು ಬಿಟ್ಟು ಇನ್ಯಾವ ಕೆಲ್ಸಾನು ಮಾಡಿಲ್ವಾ? ಫಂಕ್ಷನ್ ಅಲ್ಲಿ ಮನೆಯವರೆಲ್ಲ ಒಂದ್ ಕಡೆ ಇದ್ರೆ ನೀನ್ ಯಾರನ್ನೋ ಹುಡುಕೊಂಡು ಓಡಾಡ್ತಿದ್ಯಲ್ಲ, ಏನ್ ವಿಷಯ? ನೀವು ಬಂದವ್ರಿಗೆ ಸತ್ಕಾರ ಎಲ್ಲ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರಲ್ಲ ಮಾವ, ಅದಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ದೆ ಅಷ್ಟೆ. ಯಾರ ಫೋನು? ಅದು ಮಾವ, ಯಾವ್ದೋ ಅನ್ನೋನ್ ನಂಬರು. ಲೌಡ್ ಸ್ಪೀಕರ್ ಆನ್ ಮಾಡು. ಅಲ್ಲ, ಅನ್ನೋನ್ ನಂಬರ್. ಇವ್ರ ಹತ್ರ ಮಾತಾಡೋದೇನಿದೆ? ಹೇಳಿದ್ ಕೇಳಿಸ್ಲಿಲ್ವಾ? ಸ್ಪೀಕರ್ ಆನ್ ಮಾಡು. ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಾ? ನಿಮ್ಗೆ ಕಾರ್ಡ್ ಅಪ್ರೂವ್ ಆಗಿದೆ. ಮಾವ, ಈ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಮಾಡಕ್ಕೇನು ಕೆಲಸ ಇಲ್ಲ ಅನ್ಸತ್ತೆ. ಯಾವಾಗ ನೋಡಿದ್ರು ಇವಳಿಗೆ ಕಾಲ್ ಮಾಡ್ತಾರೆ. ಬೃಂದ,
ಈ ಭಾರ್ಗವಿ ಎಷ್ಟೇ ನಯವಾಗಿದ್ರು ಇವಳನ್ನ ನಂಬೋದು ಕಷ್ಟ. ಇವಳೇನಾದ್ರೂ ಮದುವೆಗೆ ಬಂದ್ರೆ ನಮ್ ಎಷ್ಟೋ ಪ್ಲಾನ್ಗಳು ಉಲ್ಟಾ ಹೊಡಿಬೋದು. ಇವಳು ಮದುವೆಗೆ ಬರ್ದೇ ಇರೋ ಹಾಗೆ ಡೋಂಟ್ ವರಿ ಮಾವ, ನಾವೇನು ಮಾಡೋದೇ ಬೇಡ. ಅರ್ಜುನ್ನೇ ಅವಳನ್ನ ಮದ್ವೆ ಬರೋದಕ್ಕೆ ಬಿಡೋದಿಲ್ಲ. ರಿತು, ಅದಕ್ಕೆ ಏ ಕುತ್ಕೋ ಕುತ್ಕೋ. ನಮ್ಮ ಮದುಮಗಳು ರೆಡಿನಾ? ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳಕ್ ಬಂದೆ. ಏನು ಬೇಡ ಅದಕ್ಕೆ, ನನ್ನ ಜೊತೆ ಕೂತ್ ಮಾತಾಡಿ ಅಷ್ಟೇ ಸಾಕು. ನೀವಿರ್ಲಿಲ್ಲ ಅಂದಿದ್ರೆ ನನ್ನ ವಿಕ್ಕಿ ಮದ್ವೆ ಕನ್ಸಾಗಿ ಉಳಿತಿತ್ತು. ನನ್ನ ವಿಕ್ಕಿ ನನ್ನನ್ನು ಆಗ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನೀವೇ. ಅದಕ್ಕೆ ರಿತು, ನೀನು ನಮ್ಮನೆ ಮಗಳು, ನಿನಗ್ ಒಳ್ಳೇದಾದ್ರೆ ನನಗ್ ಖುಷಿ ಆಗತ್ತೆ ಅಲ್ವಾ? ನನ್ ಮುದ್ದು ಅದಕ್ಕೆ ಎಷ್ಟು ಆಗಿದ್ದೀರಾ, ಅಮ್ಮಂಗಿಂತ ಜಾಸ್ತಿ ಪ್ರೀತಿ ತೋರಿಸ್ತೀರಾ. ಆದ್ರೆ ಆ ಭಾರ್ಗವಿ ನೋಡಿ, ಅದಕ್ಕೆ ಅನ್ನೋ ಹೆಸರಲ್ಲಿ ಈ ಮನೆ ಕಾಲಿಟ್ಟು ನನ್ನ ಲೈಫ್ಗೆ ವಿಲನ್ ಆಗಿದ್ದಾಳೆ. ಅಸ್ಲಿ ವಿಲನ್ ಯಾರು ಅಂತ ಗೊತ್ತಾಗಷ್ಟರಲ್ಲಿ ಎಲ್ಲ ಮುಗ್ದೋಗಿರತ್ತೆ. ಏನಂದ್ರಿ ಅದಕ್ಕೆ? ಡೋಂಟ್ ವರಿ ರಿತು, ನಿಮ್ಮ ಅಣ್ಣನೇ ಅವಳನ್ನ ಕತ್ ಹಿಡ್ದು ಆಚೆ ತಪ್ತಾನೆ ಇನ್ ಸ್ವಲ್ಪ ದಿನದಲ್ಲೇ. ಹಾಗೆ ಇನ್ನೊಂದು ವಿಷಯ ರಿತು, ನೀನು ಚಿಕ್ಕವಳು, ಹುಡುಕ್ ಬುದ್ಧಿ ಅಂತ ನನಗ್ ಗೊತ್ತು. ಹಾಗಂತ ನಿನ್ನ ಅಣ್ಣನ ಎದುರುಗಡೆ ಕೋತಿ ಮರಿತಾರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಹಾರದು ಜಿಗಿಯೋದು ಎಲ್ಲ ಮಾಡಬಾರ್ದು. ಮೊದಲೇ ಅರ್ಜುನ್ಗೆ ವಿಕ್ಕಿ ಅಂದ್ರೆ ಅಷ್ಟಕ್ಕಷ್ಟೆ. ನೀನ್ ಆಡೋದನ್ನ ನೋಡಿ ಅವನಿಗೆ ಡೌಟ್ ಬಂದ್ರೆ ನಿನ್ ಆಮೇಲೆ ಗೊತ್ತು ತಾನೆ, ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅಣ್ಣ ನಿನ್ನ ವಿಕ್ಕಿ ಮದ್ವೆ ನೆಡೋದಕ್ಕೆ ಬಿಡೋದಿಲ್ಲ. ಇಲ್ಲ ಅದಕ್ಕೆ, ಮದ್ವೆ ಆಗ್ಬೇಕು, ನಾನು ಹೇಗಿರ್ಬೇಕು ಅಂತ ನೀವೇ ಹೇಳ್ಕೊಡಿ, ಹಾಗೆ ಇಡ್ತೀನಿ. ಸರಿ, ಈಗ ನಾನ್ ನಿನಗೆ ಹೇಳೋದನ್ನೆಲ್ಲ ಮನ್ಸಲ್ಲಿ ಪ್ರಿಂಟ್ ಹಾಕು. ಓಕೆ? ಪಾಯಿಂಟ್ ನಂಬರ್ 1, ನಿನ್ನ ಮನ್ಸಿನಲ್ಲಿ ನೀನು ಪ್ರೆಗ್ನೆಂಟ್ ಅಂತ ಫಿಕ್ಸ್ ಆಗ್ಬೇಕು. ಇದು ಹೆಣ್ಮಕ್ಳ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಫೇಸ್. ತುಂಬಾ ಸೂಕ್ಷ್ಮವಾಗಿರ್ಬೇಕು ರಿತು. ಟೈಮಲ್ಲಿ ನೀನು ವೇಟ್ ಎತ್ತಬಾರ್ದು, ಹೊರಗಡೆ ಓಡಾಡಬಾರ್ದು, ಜೊತೆ ಪಾರ್ಟಿ ಮಾಡಬಾರ್ದು, ಹಾಟ್ ಡ್ರಿಂಕ್ಸ್ ತಗೋಬಾರ್ದು, ಹಾಗೆ ಸಿಕ್ಕಿದ್ದೆಲ್ಲ ತಿನ್ಬಾರ್ದು. ಹಾ, ಅದರಲ್ಲೂ ಪಪ್ಪಾಯ ಹಣ್ಣಂತೂ ತಿನ್ಲೇಬಾರ್ದು. ಓಕೆ? ಸರಿ ಅದಕ್ಕೆ. ಯಾಕೆ ಹೇಳು? ಯಾಕಂದ್ರೆ ನಾನೀಗ ಪ್ರೆಗ್ನೆಂಟ್. ಇಷ್ಟೇನ, ಇನ್ನೇನಾದ್ರೂ ಇದೆಯಾ? ಅದಕ್ಕೆ ಹೇಳಿ, ಎಲ್ಲೋದ್ರಿ? ಹಾಯ್ ಚರಣ್. ಹಾಯ್ ಚಿಕ್ಕು. ಕೆಲ್ಸದ ಮೇಲೆ ಹೋಗಿದ್ದಲ್ಲ, ಹೇಗಾಯ್ತು? ಚೆನ್ನಾಗಾಯ್ತು ಚಿಕ್ಕು. ಅಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡಿದೆ. ಇಲ್ಲೇ ಏನಾದ್ರೂ ಇದ್ದಿದ್ರೆ ಇಲ್ಲಿ ನಡೆದಿ ಡ್ರಾಮಾನೆಲ್ಲ ನೋಡಿ ನಿನ್ ಕಣ್ಗಳೇ ಹೋಗ್ಬಿಟ್ಟಿರ್ತಿತ್ತು. ಆ ಬೃಂದ ನಿನ್ನನ್ ಯಾಮಾರಿಸಿ ಮನೆಗ್ ಮದ್ವೆ ಆಗಿ ಬಂದ್ಲು. ಆ ಅರ್ಜುನ ನಮ್ಮನ್ನೆಲ್ಲ ಯಾಮಾರಿಸಿ ಆ ಶೂರ್ಪಣಕಿನ್ ಮದ್ವೆ ಆಗಿ ಬಂದಿದ್ದಾನೆ.
ಹೌದು ಚಿಕ್ಕಮ್ಮ, ಆ ಬೃಂದ ಯಾಮಾರಿಸ್ಬಿಟ್ಲು. ಅಲ್ವಾ? ಈಗ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಮನೆನೆ ಗುಂಡಾಂತರ ಮಾಡ್ತಿದ್ದಾರೆ. ಅವರು ಎಲ್ಗೂ ಹೋಗಲ್ಲ, ಮೂತಿಗಳು ನೋಡ್ಕೊಂಡು ನಮಗೂ ಈ ಮನೇಲಿ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗ್ತಿಲ್ಲ. ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ ಅಂದ್ರೆ ಅಯ್ಯಮ್ಮ ಬಿಡ್ಬೇಕಲ್ಲ. ಶಕುಂತಲಾ ದೇವಿ, ಎಲ್ಲರೂ ಒಟ್ಟಿಗಿರ್ಬೇಕು, ಬೇರೆ ಬೇರೆ ಆಗ್ಬಾರ್ದು. ಚರಣ್, ನಿಂಗೆ ಅರ್ಜುನ್ ಭಾರ್ಗವಿ ಇಬ್ರು ಇಷ್ಟಪಡ್ತಿರೋ ವಿಷಯ ಗೊತ್ತಿತ್ತಾ? ಅದು ಸರಿನೇ. ಗೊತ್ತಿದ್ದಿದ್ರೆ ನೀನಲ್ಲಿ ಸುಮ್ಮನಿರ್ತಿದ್ದೆ, ನಮ್ಮ ಹತ್ರ ಬಂದು ಹೇಳ್ತಿರ್ಲಿಲ್ವಾ? ನೀನೇ ಹೇಳು ಚರಣ್, ನೀನ್ ಇಲ್ಲೇ ಇದ್ದಿದ್ರೆ ಅವರಿಬ್ರನ್ನ ಮದ್ವೆ ಆಗಕ್ ಬಿಡ್ತಿದ್ಯಾ? ಖಂಡಿತ ಇಲ್ಲ ಚಿಕ್ಕಿ. ಅರ್ಜುನ್ ಪ್ರೀತಿ ಮಾಡಿದ್ದು ಭಾರ್ಗವಿ ಅಂತ ಗೊತ್ತಿದ್ದಿದ್ರೆ. ಚರಣ್, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ ಹೇಳಿರ್ಲಿಲ್ಲ? ಅಲ್ಲ ಅಜ್ಜಿ, ಭಾರ್ಗವಿ ನನ್ಗೆ. ಸಾಕು, ನಿನ್ನ ಮದುವೆ ನಿನ್ನ ಹೆಂಡತಿ ಅಷ್ಟೇ. ಅದು ಬಿಟ್ಟು ಬೇರೆಯವ್ರ ಸಂಸಾರದಲ್ಲಿ ಮೂಗ್ ತೂರಿಸ್ಬೇಡ. ಏನು ಇಲ್ಲೇ ನಿಂತಿದೀಯಾ? ಹೋಗೋ ಹೋಗೋ ಅಂದೆ. ಏನತ್ತೆ ನೀವು ಆ ಹುಡುಗನ ಮೇಲೆ ಅಷ್ಟು ಜೋರಾಗಿ ಕೂಗಾಡಿದ್ರಿ? ಅಲ್ಲ, ನೆಮ್ಮದಿಯಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿದ್ರು ನಿಮಗೆ ಹೊಟ್ಟೆ ಕಿಚ್ಚು ಅಲ್ವಾ? ಏನ್ ಕರ್ಮನೋ ಈ ಮನೆಯಲ್ಲಿ. ಮನೆ ಮುರಿಯೋ ಮಾತನ್ನ ಯಾವಾಗ ನೀನ್ ನಿಲ್ಲಿಸ್ತೀಯೋ ಆಗ ಈ ಮನೆ ಕರ್ಮ ಬಿಟ್ಟು ಹೋಗುತ್ತೆ. ನೋಡು ಸಾಕ್ಷಿ, ನಿನಗೆ ನಿಮ್ಮ ಅಕ್ಕನಿಗೆ ತಂದಿಟ್ಟು ತಮಾಷೆ ನೋಡೋ ಬುದ್ಧಿ ಜಾಸ್ತಿ ಇದೆ. ಸ್ವಲ್ಪನಾದ್ರೂ ವಯಸ್ಸಿಗೆ ತಕ್ಕ ಹಾಗೆ ಬದಲಾಗಿ ನಿಜವಾಗ್ಲೂ ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ಹೆಂಡತಿ ಜೊತೆ ಚೆನ್ನಾಗಿರು, ಹೊಂದ್ಕೊಂಡು ಸಂಸಾರ ಮಾಡು ಅಂತ ಬುದ್ಧಿ ಹೇಳು. ಅದು ಬಿಟ್ಟು ಮಕ್ಕಳ ಹತ್ರ ಸೊಸೆಯರ್ ಬಗ್ಗೆ ಕಿವಿ ಊದ್ತಾ ಇದ್ರೆ ನಾನು ಎಲ್ಲಾ ಮನೆಯಲ್ಲಿರೋ ಅತ್ತೆಯರ್ ಥರನೇ ನಡ್ಕೋಬೇಕಾಗತ್ತೆ. ಹೇಳಿದ್ದು ನೆನ್ಪಿದೆ ಅನ್ಕೊಂಡಿದ್ದೀನಿ. ಇದನ್ನ ನಿಮ್ಮ ಅಕ್ಕನಿಗೂ ಹೇಳ್ಬಿಡು. ನೀವ್ ಹೀಗೆ ಹೊಡೆದು ಬಡ್ದು ಮಾಡಿದ್ರೆ ರಿತುಗ್ ಮಾತ್ರ ಅಲ್ಲ, ಅವಳ ಮಗುಗೂ ತೊಂದರೆ ಆಗುತ್ತೆ. ಯಾರೇ ಹೀಗೆ ಮಾಡಿದ್ದು? ಇದಕ್ಕೆಲ್ಲ ಯಾರ ಕಾರಣ ಅಂತ ಬೋಗ್ರೆ? ನಮ್ ವಿಕ್ಕಿ ಅತ್ತೆ. ಅವನ್ ಜೊತೆಲಿ ಸೇರ್ಬೇಡ, ಸುತ್ತಾಡ್ಬೇಡ, ನಮ್ಮ ಮರ್ಯಾದೆ ಕಳಿಬೇಡ ಅಂತ 1000 ಸಲ ಬಡ್ಕೊಂಡಲ್ಲೇ. ಬರೀ ಪ್ರೀತಿ ಅಂತ ಹೇಳ್ತಿದ್ಯಾ ಅಂತ ಅನ್ಕೊಂಡ್ರೆ ನೀನ್ ಇಷ್ಟೆಲ್ಲ ಮುಂದುವರ್ತಿದ್ಯಾ? ಯಾಕೆ ಈ ತರ ಮಾಡ್ದೆ? ನಿಮ್ಮ ಅಪ್ಪನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ.
ಇಲ್ಲಾಂದ್ರೆ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನೇ ಮಾಡ್ಲಿ? ಯಾಕೆ ಈ ತರ ಮಾಡ್ದೆ ಹೇಳು? ಯಾಕೆ ಈ ತರ ಮಾಡ್ದೆ? ಅಯ್ಯೋ ದೇವ್ರೇ, ಭಗವಂತ. ಈ ಕಳ್ಳಾಟಕ್ಕೆಲ್ಲ ನಿನ್ ಸಪೋರ್ಟ್ ಬೇರೆನಾ? ನಿನ್ನಿಂದಾನೇ ಅವಳು ಇಷ್ಟೊಂದು ಹಾಳಾಗಿರೋದು. ಇರು, ಈ ವಿಷಯ ಈಗ್ಲೇ ನನ್ ಗಂಡನ್ಗೂ ಭಾವನ್ಗೂ ಹೇಳ್ತೀನಿ. ಅವರೇ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಆಯ್ತು ಸರಿ, ಹೋಗಿ ಹೇಳಿ. ಆದ್ರೆ ಏನು ಅಂತ ಹೇಳ್ತೀರಾ? ಹೇಳಿ ಅತ್ತೆ, ಏನು ಅಂತ ಹೇಳ್ತೀರಾ? ಇಷ್ಟು ದಿನ ಜಯಂತ್ ಮಾವಂಗೆ ಎಷ್ಟು ಮರ್ಯಾದೆ ಸಿಕ್ತಿತ್ತು ಅಂತ ನಿಮಗೆ ಗೊತ್ತು. ಈಗ ಈ ವಿಚಾರ ಗೊತ್ತಾಗಿ ಪಾಪ ಅವ್ರಿಗೆ ಏನಾಗುತ್ತೋ ಏನೋ. ಅವರು ಇನ್ನೂ ಕುಗ್ಗ್ ಹೋಗ್ತಾರೆ ಅಲ್ವಾ ಅತ್ತೆ? ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಗಿದೆ ಅತ್ತೆ. ನಾನು ಅವಳ ಅತಿಯಾಗಿ ಅವಳನ್ನ ಕಾಪಾಡಬೇಕು ಅಲ್ವಾ? ಈ ಮನೆ ಸೊಸೆಯಾಗಿ ಅದನ್ನ ನನ್ನ ಕರ್ತವ್ಯ ಅಂತ ನಿರ್ವಹಿಸ್ತಾ ಇದ್ದೆ. ಆದ್ರೆ ನೀವ್ ನೋಡಿದ್ರೆ ನಾನೇನೋ ನಿಮ್ ದುಶ್ಮನನ ಹತ್ರ ಮಾತಾಡ್ತಾ ಇದ್ದೀರಲ್ಲ. ಈ ವಿಷಯ ಇನ್ನು ಯಾರ್ಯಾರು ಗೊತ್ತು? ಅರ್ಜುನ್ ಒಬ್ಬನಿಗೆ ಗೊತ್ತಿರೋದು ಅತ್ತೆ. ಪಾಪ ಅವನಿಗೆ ವಿಷಯ ಗೊತ್ತಾದಾಗಿಂದ ಮನೆಯವ್ರು ಎಲ್ಲರನ್ನೂ ಒಪ್ಸಿ ಋತು ಜೀವನ ಸರಿ ಮಾಡಕ್ಕೆ ಪಾಪ ಹರಸಾಹಸ ಪಡ್ತಾ ಇದ್ದಾನೆ. ಬೇರೆ ಎಲ್ಲ ವಿಷಯ ಬಿಡಿಯತ್ತೆ, ನಿಮ್ಗೆ ಯಾರು ಚೆನ್ನಾಗಿರ್ಬೇಕು? ನಿಮ್ ಅಂಥದ್ರಲ್ಲಿ ಪಾಪ ಗರ್ಭಿಣಿ ಮೇಲೆ ಕೈ ಮಾಡ್ಬಿಟ್ರಲ್ಲ ಅತ್ತೆ. ತಪ್ಪಾಯ್ತು ಕಂದ, ಕೋಪದಲ್ಲಿ ಹೊಡೆದ್ಬಿಟ್ಟೆ ಕಡೆ. ನಾನು ಇನ್ನೇನೇ ಮಾಡ್ಲಿ, ಈ ವಿಷಯ ಗೊತ್ತಾದ್ಮೇಲೆ ಕೈ ಕಾಲೆಲ್ಲ ನಡುಕ್ತಿದೆ. ತಪ್ಪಾಯ್ತು ಕಡೆ, ಬಾ ಮಲ್ಕೋ ಬಾ. ನಿನಗೆ ತಿನ್ನಕ್ಕೆ ಏನಾದ್ರು ತಂದ್ಕೊಡ್ಲಾ? ಬೇಡ ಮಾಮ್, ಇವಾಗ ಸ್ವಲ್ಪ ಹುಷಾರಾಯ್ತು, ಸ್ವಲ್ಪ ನಿದ್ದೆ ಮಾಡ್ತೀನಿ. ಅಯ್ಯೋ ಅತ್ತೆ, ಅವಳು ರೆಸ್ಟ್ ಮಾಡ್ಲಿ, ನೀವ್ ಬನ್ನಿ. ನಾನೀಗೇನ್ ಮಾಡ್ಲಿ? ವಿಕ್ಕಿ ಜೊತೆ ಋತು ಮದ್ವೆ ಮಾಡಿಸಿ. ನೋಡಿ ಅತ್ತೆ, ಋತು ಹೊಟ್ಟೆಲಿರೋ ಮಗು ಅನಾಥ ಆಗ್ಬಾರ್ದು ಅಲ್ವಾ? ಹಾಗೆ ಋತು ಒಬ್ಬರನ್ನ ಪ್ರೀತಿಸಿ ಈ ಸ್ಥಿತಿಲಿ ಇನ್ನೊಬ್ಬರನ್ನ ಮದ್ವೆ ಆಗಕ್ಕಾಗತ್ತಾ? ಇದನ್ನ ಅರ್ಜುನ್ ಅರ್ಥ ಮಾಡ್ಕೊಂಡೇನೆ ಈ ಮದ್ವೆ ಮಾಡಿಸ್ತಿರೋದು. ಒಬ್ಬ ತಾಯಿಯಾಗಿ ನಿಮಗಾಗ್ತಿರೋ ನೋವು ನನಗೆ ಊಹೆನೂ ಮಾಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಹಾಗಂತ ಎಮೋಷ್ನಲ್ ಆಗಿ ನೀವೇ ವಿಚಾರನ ಯಾರ್ಗಾರು ಹೇಳಿದ್ರೆ ಹೋಗೋದು ಋತು ಮರ್ಯಾದೆ, ಹಾಳಾಗೋದು ಋತು ಜೀವನ. ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ಈ ವಿಚಾರ ಹೊರಗೆ ಹೋಗ್ಬಾರ್ದು ಅತ್ತೆ. ಋತು ಮದ್ವೆ ಆಗಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿಯಾಗಿ ಹೇಳಿದ್ರಿ ಅತ್ತೆ.
ಇನ್ನೊಂದು ವಿಚಾರ, ಅರ್ಜುನ್ ಹೇಗೆ ಋತು ಮದ್ವೆನ ಮಾಡಬೇಕು ಅಂತ ಪಟ್ಟು ಹಿಡ್ದು ಕೂತಿದ್ದಾನೋ, ಭಾರ್ಗವಿ ಈ ಮದ್ವೆನ ಮುರಿಬೇಕು ಅಂತ ಕೂತಿದ್ದಾಳೆ. ಅವಳಿಗೆ ವಿಕ್ಕಿ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಈ ಟೈಮಲ್ಲಿ ನೀವು ಭಾರ್ಗವಿ ಜೊತೆ ನಿಲ್ಲೋದಕ್ಕಿಂತ ನಿಮ್ಮ ಮಗಳ ಜೊತೆ ನಿಂತು ಅವಳಿಗೆ ಧೈರ್ಯ ತುಂಬ ಒಳ್ಳೇದು. ಯೋಚನೆ ಮಾಡಿ ಅತ್ತೆ.